ಏನಿದು ಸಾಹೇಬ್ರು ಬೆಳಗ್ಗೆ ಕಂಪ್ನಿಗೆ ಹೋಗದೆ ಇಲ್ಲಿ ಬಂದು ಕಾರ್ ಓಡಿಸ್ತಾ ಇದ್ದಾರೆ. ಮತ್ತೆ ಯಾಕೋ ಬಂದೆ ನೀನು? ಇನ್ಮೇಲೆ ನಾನು ಇಲ್ಲೇ ಕೆಲಸ ಮಾಡೋದು. ನನಗೆ ಚೆನ್ನಾಗಿ ಗೊತ್ತಿತ್ತು ನೀನು ಅಲ್ಲಿ 3 ದಿನನೂ ಕೆಲಸ ಮಾಡೋಕ್ಕಾಗಲ್ಲ ಅಂತ. ಆದರೆ ಒಂದೇ ದಿನಕ್ಕೆ ಓಡ್ ಬರ್ತೀಯ ಅನ್ಕೊಂಡಿರಲಿಲ್ಲ. ನೀನೇ ಬಂದ್ಯಾ ಅಥವಾ ಅವರೇ ಓಡಿಸಿದ್ರ? ಛೇ 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 ಛೇ, ಇನ್ಮೇಲೆ ಮತ್ತೆ ಬೆಳಗ್ಗೆ ಆದರೆ ಈ ದರಿದ್ರದ ಮುಖಾನೇ ನೋಡ್ಬೇಕಲ್ಲಪ್ಪ. ಏನು ಕರ್ಮ ನಂದು. ಯಾಕಪ್ಪ ಹಾಗೆಲ್ಲ ಮಾತಾಡ್ತೀಯ? ಹಾಗೆ ಮಾತಾಡಿ ಅವ್ನ ಮನ್ಸು ಯಾಕೆ ನೋಯಿಸ್ತೀಯ? ಅವನೇನಾದ್ರೂ ತಪ್ಪು ಮಾಡಿದಾನ? ನನಗೆ ನಿಮ್ಮ ಮಗನ ಮುಖ ಕಂಡ್ರೆ ಆಗಲ್ಲ. ಅವನಿಗೆ ಸಿಕ್ಕಾಪಟ್ಟೆ ದಿಮಾಕು ಅಹಂಕಾರ, ಅದಕ್ಕೆ ಹಾಗೆ ಮಾತಾಡ್ತಾ ಇದ್ದೀನಿ. ಅದು ದಿಮಾಕು ಅಹಂಕಾರ ಅಲ್ಲ, ಸ್ವಾಭಿಮಾನ. ದಯವಿಟ್ಟು ಅವನಿಗೇನು ಅನ್ಬೇಡ. ಇಬ್ಬರು ಮಕ್ಕಳು ಜಗಳ ಆಡೋದನ್ನ ನೋಡೋಕ್ಕೆ ಯಾವ ತಾಯಿ ಮನಸ್ಸು ಒಪ್ಪಲ್ಲ. ಅವನಿಂದ ನಿನ್ಗೇನೇ ಬೇಸರ ಆಗಿದ್ರು ನಾನು ಕ್ಷಮೆ ಕೇಳ್ತೀನಿ. ಅಷ್ಟಾದರೂ ನಿನ್ಗೆ ಅವನ ಮೇಲೆ ಕೋಪ ಇದೆ ಅಂದರೆ ನನ್ನ ಮೇಲೆ ತೀರಿಸ್ಕೊ. ನನಗೇನು ಬೇಕಾದರೂ ಅನ್ನು, ಆದ್ರೆ ಅವನಿಗೇನು ಅನ್ಬೇಡ. ನನಗೋಸ್ಕರ ನೀವೇ ಅವನ ಹತ್ರ ಕ್ಷಮೆ ಕೇಳಬೇಕು. ನನ್ನ ಮಗನಿಗೋಸ್ಕರ ನಾನು ಜೀವ ಬೇಕಾದರೂ ಬಿಡ್ತೀನಿ. ನಿನ್ ಕ್ಷಮೆ ಕೇಳೋದು ಯಾವ ದೊಡ್ಡ ವಿಷಯ? ನಾನು ನಿನ್ನ ಹೆತ್ತೋಳು. ನಿನಗೆ ನೋವಾದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಪಾಪು. ನೀನು ಈ ಅಮ್ಮನಿಗೋಸ್ಕರ ಇಲ್ಲಿಗೆ ಬಂದಿದ್ಯಾ ಅಂತ ನನಗೆ ಗೊತ್ತು ಪಾಪು. ಹಾಗೆಲ್ಲ ಏನಿಲ್ಲ ಅಂತ ಭ್ರಮೆಲ್ಲ ಇಟ್ಕೋಬೇಡಿ. ನನಗೆ ಇಲ್ಲಿ ಕೆಲಸ ಮಾಡಿದ್ರೆ ಸರಿ ಅನಿಸ್ತು, ಅದಕ್ಕೆ ಬಂದೆ. ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದೆಲ್ಲ ನಿನಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ ಅಮ್ಮ? ಏನಾದರೂ ಕೇಳಿದ್ಯಾ ಪಾಪು? ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ. ಈಗ ಹುಡುಗ ನಿನ್ನನ್ನು ನೋಡಿದ ತಕ್ಷಣ ಕಣ್ಣು ಮುಚ್ಕೊಂಡು ಒಪ್ಕೋತಾನೆ. ಅತ್ತೆ, ಕಣ್ಣು ಮುಚ್ಕೊಂಡು ನೋಡೋದಾದ್ರೂ ಹೇಗೆ, ಒಪ್ಕೊಳ್ಳೋದಾದ್ರೂ ಹೇಗೆ? ಸೋ ಫನಿ. ಮಾಮ್, ಡ್ಯಾಡ್ ಮದುವೆ ವಿಷಯ ಮಾತಾಡಿದಾಗ ಬೇಡ, ಇಷ್ಟು ಬೇಗ ಮದುವೆನೇ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೆ. ಆದರೆ ಈಗ ನೋಡಿದ್ರೆ ಖುಷಿಯಿಂದ ಒಪ್ಕೊಂಡಿದ್ಯಾ. ಇಂಥ ಒಳ್ಳೆ ಸಂಬಂಧ ಸಿಕ್ಕಿದಾಗ ಬೇಡ ಅಂತ ಹೇಗೆ ಹೇಳಲಿ ನಿಧಿ? ದೊಡ್ಡ ಮನೆತನ, 10 ಕಂಪನಿಗಳಿಗೆ ಮಾಲೀಕರು, ನಿನಗೆ ಮಾವ ಆಗೋರಿದಾರಲ್ಲ, ಅವರು ಸಾಮಾನ್ಯವಾದವರಲ್ಲ. ಹೋಮ್ ಮಿನಿಸ್ಟರ್ ಜೊತೆ, ಚೀಫ್ ಮಿನಿಸ್ಟರ್ ಜೊತೆ ಒಳ್ಳೆ ಕಾಂಟ್ಯಾಕ್ಟ್ ಇದೆ. ಎಲೆಕ್ಷನ್ ಟೈಮ್ನಲ್ಲಿ ಫಂಡ್ಸ್ ಮಾಡ್ತಿರ್ತಾರಂತೆ. ಅಂಥ ಮನೆಗೆ ನೀನು ಸೊಸೆಯಾಗಿ ಹೋದರೆ ಆ ಮನೆಗೆ ನೀನು ಮಹಾರಾಣಿ ಆಗಿರ್ಬೋದು. ಮುಂದೊಂದು ದಿನ ಆ ಮನೆನ ನೀನೇ ಆಳ್ಬಹುದು. ಎಷ್ಟು ಕ್ಲೆವರ್ ಮಾಮ್ ನೀನು. ಅಕಸ್ಮಾತ್ ಆ ಹುಡುಗ ನನ್ನ ಒಪ್ಲಿಲ್ಲ ಅಂದರೆ? ಒಪ್ಲೇಬೇಕು. ದಂತದ ಬೊಂಬೆ ಆಗಿರೋ ನಮ್ಮ ಹುಡುಗಿನ ಒಪ್ಲಿಲ್ಲ ಅಂದರೆ ಆ ಹುಡುಗನಿಗೆ ಟೇಸ್ಟೇ ಇಲ್ಲ ಅಂತ ಅರ್ಥ. ನಿಧಿ, ನೀನು ಅವ್ರ ಜೊತೆ ಮಾತಾಡುವಾಗ ತಗ್ಗಿ ಬಗ್ಗಿ ನಯ ನಾಜೂಕಿಂದ ಪ್ರೀತಿಯಿಂದ ಮಾತಾಡು, ಆಯ್ತಾ? ನಿಧಿ, ನಾವಾಗಲಿ ನಮ್ಮ ಆ್ಯಟಿಟ್ಯೂಡ್ ಆಗಲಿ ಹೇಗಿದ್ರೂ ಓಕೆ, ಆದರೆ ಅತ್ತೆ ಮಾವ ಆಗೋರ ಮುಂದೆ ಮೆತ್ತಗಿರಬೇಕು ಅಷ್ಟೇ. ಓಹೋ, ಇದನ್ನೆಲ್ಲ ಎಕ್ಸ್ಪೀರಿಯನ್ಸಿಂದ ಹೇಳ್ತಿರೋದ ದೀಪಿಕಾ ನೀನು? ಅತ್ತೆ, ನನ್ನ ಮಗಳು. ಒಟ್ಟಿನಲ್ಲಿ ಆ ಹುಡುಗ ನನ್ನ ಒಪ್ಕೊಂಡು ನಾನು ಅವ್ರ ಮನೆಗೆ ಸೊಸೆಯಾಗಿ ಹೋದ್ಮೇಲೆ ಲೈಫ್ ಲಾಂಗ್ ಹ್ಯಾಪಿ ಆಗಿರ್ಬೋದು ಅನ್ಸುತ್ತಲ್ವಾ? ನೀನು ಮಾತ್ರ ಅಲ್ಲ, ನಾವು ಹ್ಯಾಪಿ ಆಗಿರ್ಬೋದು. ಅಕಸ್ಮಾತ್ ಈ ಸಂಬಂಧ ತಪ್ಪೋದ್ರೆ? ಸಾಧ್ಯನೇ ಇಲ್ಲ. ಈ ಸಂಬಂಧನ ನಾನು ಒಪ್ಪಿದ್ದೀನಿ ಅಂದಮೇಲೆ ತಪ್ಪು ಹೋಗೋ ಮಾತೇ ಇಲ್ಲ. ಮಾಮ್,
ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ಯಲ್ಲ ಹೇಗೆ? ಏನಿಲ್ಲ ಬೇಬಿ. ಏನ್ರಿ ಎಷ್ಟು ಸತಾಯಿಸ್ತೀರಿ ನನ್ನ ಪೆನ್ಷನ್ ದುಡ್ಡು ಯಾಕೆ ಬಂದಿಲ್ಲ ಅಂದೆ. ಆವಾಗಲಿಂದ ಕೇಳ್ತಾನೆ ಇದ್ದೀನಿ, ನೋಡ್ತೀನಿ ಹೇಳ್ತೀನಿ ಅಂತ ಗಂಟೆ ಕಾಯಿಸ್ತಾನೇ ಇದ್ದೀರಿ. ಹಿರಿಯ ಯಜಮಾನ್ರೆ, ನಾನು ಅದನ್ನೇ ನೋಡ್ತಾ ಇದ್ದೀನಿ. ಸರ್ವರ್ ಬ್ಯುಸಿ ಇದೆ, ಓಪನ್ ಆಗ್ತಾ ಇಲ್ಲ. ಆಹಾ, ಅದೇನು ಸರ್ವರೋ ಏನೋ. ಯಾವ ಆಫೀಸ್ಗೆ ಹೋಗು ಸರ್ವರ್ ಡೌನು ಅಥವಾ ಸರ್ವರ್ ಬಿಸಿ ಇಷ್ಟೇ ಆಗೋಯ್ತು. ಓಪನ್ ಆಯ್ತೀಗ. ಎಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಕೊಡಿ. ಯಜಮಾನ್ರೆ, ನಿಮ್ಮ ಪೆನ್ಷನ್ ಬಂದಿಲ್ಲ. ಅಯ್ಯ, ನಾನು ಅದೇ ಕೇಳ್ತಿರೋದು, ಯಾಕೆ ಬಂದಿಲ್ಲ ಅಂತ. ನೀವು ಬದುಕಿಲ್ವಲ್ಲ ಯಜಮಾನ್ರೆ, ಸತ್ತೋರ್ಗೆ ಯಾರು ಪೆನ್ಷನ್ ಕೊಡ್ತಾರೆ? ಏನ? ನಾನು ಸತ್ತು ಹೋಗಿದ್ದೀನ? ನಿನ್ನ ಕಣ್ಣಿಗೆ ಏನು ಮೆಟ್ಕೊಂಡಿದೆ ಅಂತೀನಿ. ಅಲ್ಲ, ನಿನ್ನ ಎದುರಿನಲ್ಲಿ ಕಲ್ಲು ಗುಂಡು ಹಾಗೆ ನಿಂತ್ಕೊಂಡು ನಿನ್ನ ಜೊತೆನಲ್ಲೇ ಮಾತಾಡ್ತಾ ಇದ್ದೀನಿ. ನಾನು ಸತ್ತು ಹೋಗಿದ್ದೀನ? ಅಲ್ಲ, ನಿಮಗೆಲ್ಲ ಜವಾಬ್ದಾರಿ ಅನ್ನೋದೇ ಇಲ್ವಾ? ಮಾಡೋ ಕೆಲಸ ಸರಿಯಾಗಿ ಮಾಡದೆ ಬಾಯಿ ಬಂದ ಹಾಗೆ ಮಾತಾಡ್ತಾ ಇದ್ದೀರಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಅಟ್ಯಾಚ್ಮೆಂಟ್ ನೋಡಿದ್ರೆ ನೀವು ಸತ್ತಿದ್ದೀರಂತ ಡೆತ್ ಸರ್ಟಿಫಿಕೇಟ್ ಬರ್ತಾ ಇದೆ ಇಲ್ಲಿ.